ಕೇಂದ್ರ ಗೃಹ ಸಚಿವಾಲಯದಿಂದ ಒಂದು ಹೊಸ ಆದೇಶವನ್ನ ಜಾರಿ ಮಾಡಲಾಗಿದೆ. ಅದ್ಯಾವುದು ಅಂತಂದ್ರೆ ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯ ಸ್ಥಾನಮಾನವನ್ನ ಕೊಡಲಾಗಿದೆ. ಇದು ಕೇಂದ್ರ ಗೃಹ ಸಚಿವಾಲಯ ಕೊಡ್ತಾ ಇರುವಂತಹ ಹೊಸ ಆದೇಶ. ವಂದೇ ಮಾತರಂ ಗೀತೆಗೂ ಇನ್ನು ಮುಂದೆ ಎದ್ದು ನಿಂತು ಗೌರವ ಸಲ್ಲಿಸುವುದು ಕಡ್ಡಾಯ. ರಾಷ್ಟ್ರಗೀತೆಗೆ ಹೇಗೆ ನಾವು ಗೌರವ ಕೊಡ್ತಿದ್ವೋ ಇನ್ನು ಮುಂದೆ ವಂದೇ ಮಾತರಂ ಗೀತೆಗೂ ಕೊಡೋದು ಕಡ್ಡಾಯ. ಎರಡೂ ಗೀತೆ ಹಾಡುವ ಸಂದರ್ಭದಲ್ಲಿ ಮೊದಲಿಗೆ ಜನಗಣಮನ ರಾಷ್ಟ್ರಗೀತೆ, ಅದಾದ ಮೇಲೆ ವಂದೇ ಮಾತರಂ ಎರಡನ್ನೂ ಆಡಬೇಕು. 3 ನಿಮಿಷ 10 ಸೆಕೆಂಡ್ಗಳ ಸಂಪೂರ್ಣ ವಂದೇ ಮಾತರಂ ಅನ್ನು ಆಡಬೇಕು. ಬಂಕಿಮಚಂದ್ರ ಚಟರ್ಜಿ 1870ರಲ್ಲಿ ಬರೆದಿದ್ರು. ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯಾಗಿತ್ತು ಈ ವಂದೇ ಮಾತರಂ ಗೀತೆ. ಇನ್ನು ಮುಂದೆ ರಾಷ್ಟ್ರಗೀತೆಯ ನಂತರ ವಂದೇ ಮಾತರಂ ಗೀತೆಯನ್ನು ಹಾಡಿ ಅದಕ್ಕೂ ಕೂಡ ರಾಷ್ಟ್ರಗೀತೆಗೆ ಕೊಡುವಂತಹ ಗೌರವ ಅಂದರೆ ಎದ್ದು ನಿಲ್ಲೋದು, ಎದ್ದು ನಿಂತು ಗೌರವವನ್ನು ಸಲ್ಲಿಸೋದು ಕಡ್ಡಾಯ. ಈ ಹಿಂದೆಯೂ ಕೂಡ ವಂದೇ ಮಾತರಂ ಹಾಡ್ಬೋದಾಗಿತ್ತು, ಬಟ್ ಅದು ಕಡ್ಡಾಯ ಅಂತ ಮಾಡಿರಲಿಲ್ಲ. ಈಗ ಸಾಮಾನ್ಯವಾಗಿ ಆಗಸ್ಟ್ 15 ಫ್ಲಾಗ್ ಹಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ, ರಾಷ್ಟ್ರ ಧ್ವಜವನ್ನು ಹಾರಿಸಿದಂಥ ಸಂದರ್ಭದಲ್ಲಿ ರಾಷ್ಟ್ರಗೀತೆಯನ್ನು ರಾಷ್ಟ್ರಗೀತೆ ಆಡ್ತಾ ಇದ್ದರು. ಈಗ ಇನ್ನು ಮುಂದೆ ವಂದೇ ಮಾತರಮನ್ನು ಕೂಡ ಕಡ್ಡಾಯ ಮಾಡಲಾಗಿದೆ. ಮೊದಲಿಗೆ ರಾಷ್ಟ್ರಗೀತೆ, ಅದಾದಮೇಲೆ ವಂದೇ ಮಾತರಂ ಕಡ್ಡಾಯ. ಸುಮಾರು 3 ನಿಮಿಷ 10 ಸೆಕೆಂಡ್ಗಳ ಸಂಪೂರ್ಣ ವಂದೇ ಮಾತರಮನ್ನು ಹಾಡಬೇಕು ಅಂತ 1870ರ ಕಾಲದಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಬರೆದಂತಹ ಗೀತೆ. ಅದು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ. ಈಗ ಇದನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಹಿಂದೆ ಸದನದಲ್ಲಿ ಜೊತೆಗೆ ಅದಾದ ಮೇಲೆ ಅದಕ್ಕೂ ಮುಂಚೆನೇ ವಂದೇ ಮಾತರಂ ಗೀತೆಯ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿ ಇದ್ದುದನ್ನು ಗಮನಿಸಿದ್ವಿ. 6 ಚರಣಗಳ ಮೂಲ ಗೀತೆಯಲ್ಲಿ 2 ಚರಣವನ್ನ ಕಾಂಗ್ರೆಸ್ ಸ್ವೀಕರಿಸಿತ್ತು. 1937ರಲ್ಲಿ ಮೊದಲ 2 ಚರಣವನ್ನ ಸ್ವೀಕಾರ ಮಾಡಲಾಗುತ್ತೆ. 4 ಚರಣಗಳಿಗೆ ಕತ್ತರಿ ಹಾಕಲಾಗಿರುತ್ತೆ. 1950ರಲ್ಲಿ 2 ಚರಣಗಳ ಹಾಡಿಗೆ ರಾಷ್ಟ್ರಗೀತೆಯ ಸ್ಥಾನವನ್ನು ಕೊಡಲಾಗುತ್ತೆ. ಆದರೆ ಹಾಡೋದು ಮತ್ತು ಎದ್ದು ನಿಲ್ಲೋದು ಕಡ್ಡಾಯ ಇರಲಿಲ್ಲ. ರಾಷ್ಟ್ರಗೀತೆಯ ಸ್ಥಾನ ಆಲ್ರೆಡಿ ಇತ್ತು, ಬಟ್ ಕಡ್ಡಾಯಗೊಳಿಸಿರಲಿಲ್ಲ. ರಾಷ್ಟ್ರಗೀತೆಗೆ ಎದ್ದು ನಿಂತು ಗೌರವ ಸಲ್ಲಿಸೋದು ಕಡ್ಡಾಯವಾಗಿರಲಿಲ್ಲ, ಮತ್ತೆ ಹಾಡುವುದು ಅಷ್ಟೇ ಕಡ್ಡಾಯ ಆಗಿರಲಿಲ್ಲ. ಈಗ 6 ಚರಣಗಳ ಸಂಪೂರ್ಣ ಗೀತೆಯನ್ನು ಹಾಡುವುದು ಕಡ್ಡಾಯ ಮಾಡಿ ಆದೇಶ ಹೊರಡಿಸಿರೋದು. ರಾಷ್ಟ್ರೀಯ ಉತ್ಸವ ಮತ್ತು ಆಚರಣೆಗಳಲ್ಲಿ ವಂದೇ ಮಾತರಂ ಗೀತೆಯನ್ನು ಪ್ರಸಾರ ಮಾಡೋದು, ಅದಕ್ಕೆ ಗೌರವ ಕೊಡೋದು, ಆ ಗೀತೆಯನ್ನು ಹಾಡುವುದು ಕಡ್ಡಾಯಗೊಳಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದಿಂದ ತಂದಿರುವಂಥ ಹೊಸ ಆದೇಶ. ಈ ಹಿಂದೆ 1937ರಲ್ಲಿ ಮೊದಲ 2 ಚರಣವನ್ನು ಮಾತ್ರ ಅಕ್ಸೆಪ್ಟ್ ಮಾಡಿಕೊಂಡು 4 ಚರಣಗಳಿಗೆ ಕತ್ತರಿ ಆಗಲಾಗಿರುತ್ತೆ. ಆಮೇಲೆ 1950ರಲ್ಲಿ 2 ಚರಣಗಳ ಹಾಡಿಗೆ ರಾಷ್ಟ್ರಗೀತೆಯ ಸ್ಥಾನ ಸಿಗುತ್ತೆ, ಬಟ್ ಕಡ್ಡಾಯಗೊಳಿಸಿರಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಡೆಲ್ಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ಈಗ ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯ ಸ್ಥಾನ ಈ ಹಿಂದೆಯೂ ಕೂಡ ಇತ್ತು, ಬಟ್ ಇವಾಗ ಗೌರವ ಸೂಚಿಸೋದು ಮತ್ತೆ ಆ ಗೀತೆಯನ್ನು ಹಾಡುವುದು ಕಡ್ಡಾಯಗೊಳಿಸಲಾಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ಇವೆಲ್ಲ ಶರತ್ ಗಮನಿಸಬೇಕಾಗಿರುವಂತಹ ವಿಚಾರ, ಈಗಾಗಲೇ ಆ ಚಾಲ್ತಿಯಲ್ಲಿ ಇರುವಂತಹ ರಾಷ್ಟ್ರಗೀತೆ ಏನಿದೆ ಅದಕ್ಕೆ ಮತ್ತೊಂದು ರಾಷ್ಟ್ರಗೀತೆ ಸೇರ್ಪಡೆಯಾದಂತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಂತ ಹೇಳಿದ್ರೆ ಜನಗಣಮನ ಏನು ಇದೆ ಅದಕ್ಕೆ ವಂದೇ ಮಾತರಂ ಗೀತೆಗೂ ಕೂಡ ರಾಷ್ಟ್ರಗೀತೆಯ ಒಂದು ಸ್ಥಾನಮಾನವನ್ನು ಕೊಡುವ ಮುಖಾಂತರವಾಗಿ ಕೇಂದ್ರ ಗೃಹ ಇಲಾಖೆ ಈಗಾಗಲೇ ತನ್ನ ಆದೇಶವನ್ನು ಹೊರಡಿಸಿರುವಂತದ್ದು. ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳಲ್ಲಿ ಬದಲಾವಣೆಯನ್ನು ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದೆ ಅಂತ ಗಮನಿಸಬೇಕಾಗತ್ತೆ. 2 ಗೀತೆಗಳನ್ನು ಕೂಡ ಎಲ್ಲ ಸಂದರ್ಭಗಳಲ್ಲಿ, ಅದರಲ್ಲೂ ಕೂಡ ಎಲ್ಲೆಲ್ಲಿ ರಾಷ್ಟ್ರೀಯ ಉತ್ಸವ ಜೊತೆಗೆ ಪ್ರಮುಖ ಆಚರಣೆಗಳನ್ನು ಕರೆಸಿಕೊಳ್ಳಲಾಗುತ್ತೆ. ಈಗಾಗಲೇ ಪ್ರಮುಖವಾಗಿ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ಈ ರೀತಿಯಾದಂತಹ ರಾಷ್ಟ್ರೀಯ ಹಬ್ಬಗಳನ್ನು ಅಂತ ಕರೆಸಿಕೊಳ್ಳುತ್ತೆ. ಅಂತ ಎಲ್ಲ ಹಬ್ಬಗಳಲ್ಲೂ ಕೂಡ ಉತ್ಸವಗಳಲ್ಲಿ ಈ ಒಂದು ಗೀತೆಯನ್ನ ಆಡ್ಬೇಕಾಗತ್ತೆ. ಜೊತೆಗೆ ಇನ್ನು ಮುಂದೆ 2 ಗೀತೆಗಳು ಇಡೀ ರಾಷ್ಟ್ರೀಯ ಗೀತೆಗಳಾಗಿ ಮೊಳಗಲಿದೆ ಅನ್ನುವಂತ ಗಮನಿಸಬೇಕಾಗತ್ತೆ. ಇದರಲ್ಲಿ ಬದಲಾವಣೆಗಳನ್ನ ಮಾಡಿರುವಂತದ್ರಲ್ಲಿ ಗಮನಿಸೋದಾದ್ರೆ, ಬಂಕಿಮ್ ಚಂದ್ರ ಚಟರ್ಜಿ ಅವರು 1870ರಲ್ಲಿ ಬರೆದಿದ್ದಂತಹ ವಂದೇ ಮಾತರಂ ಗೀತೆ 3 ನಿಮಿಷ 10 ಸೆಕೆಂಡ್ಗಳ ಸಂಪೂರ್ಣವಾಗಿ ವಂದೇ ಮಾತರಂ ಗೀತೆಯನ್ನ ಹಾಡ್ಬೇಕು ಅನ್ನುವಂಥದ್ರ ಬಗ್ಗೆ ಆದೇಶದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಒಟ್ಟು 6 ಚರಣಗಳ ಈ ಒಂದು ಮೂಲ ಗೀತೆಯಲ್ಲಿ ಈ ಹಿಂದೆ 2 ಚರಣಗಳನ್ನ ಮಾತ್ರ ಕಾಂಗ್ರೆಸ್ ಸ್ವೀಕಾರವನ್ನ ಮಾಡಿತ್ತು. ಆದ್ರೆ ಇದೀಗ ಸಂಪೂರ್ಣವಾಗಿ 6 ಚರಣಗಳನ್ನು ಕೂಡ ಕೇಂದ್ರ ಸರ್ಕಾರ ಸ್ವೀಕಾರವನ್ನ ಮಾಡಿ, ಅಂದ್ರೆ ಬಿಜೆಪಿ ನೇತೃತ್ವದ ಆ
ಸರ್ಕಾರ 6 ಚರಣಗಳನ್ನು ಕೂಡ ಹಾಡಬೇಕು ಅನ್ನೋದ್ರ ಬಗ್ಗೆ ಇದೀಗ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿದೆ. ಅಂದ್ರೆ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ರಾಜಕೀಯವಾಗಿ ತೆಗೆದುಕೊಂಡಿರುವಂತಹ ನಿಲುವುಗಳಲ್ಲಿ ಇದೀಗ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬದಲಾವಣೆಗಳನ್ನು ಮಾಡುವಂತದ್ದು ಸಹಜವಾಗಿರುತ್ತೆ. ಅದರಲ್ಲಿ ಈಗ ಬಿಜೆಪಿ ನೇತೃತ್ವದ ಸರ್ಕಾರ ಈ ರೀತಿಯಾದಂತಹ ಬದಲಾವಣೆಯನ್ನು ಮಾಡುವ ಮುಖಾಂತರವಾಗಿ 1950ರಲ್ಲಿ 2 ಚರಣಗಳ ಹಾಡಿಗೆ ರಾಷ್ಟ್ರೀಯ ಗೀತೆ ಸ್ಥಾನಮಾನವನ್ನು ಹಿಂದೆ ಕೊಡಲಾಗಿತ್ತು. ಅದರಲ್ಲಿ ಯಾರು ಕೂಡ ಎದ್ದು ನಿಲ್ಬೇಕು, ಜೊತೆಗೆ ರಾಷ್ಟ್ರೀಯ ಉತ್ಸವಗಳಲ್ಲಿ ಹಬ್ಬಗಳಲ್ಲಿ ಇದು ಕಡ್ಡಾಯ ಅನ್ನುವಂಥದ್ದನ್ನು ಕೂಡ ಹೇಳಲಾಗಿರ್ಲಿಲ್ಲ. ಆದ್ರೆ 2-3 ಅಂಶಗಳನ್ನ ನಿಯಮಗಳನ್ನ ಬದಲಾವಣೆ ಮಾಡುವ ಮುಖಾಂತರವಾಗಿ ರಾಷ್ಟ್ರೀಯ ಸ್ಥಾನಮಾನ ಕೊಡುವ ಮುಖಾಂತರವಾಗಿ ಪ್ರಮುಖ ರಾಷ್ಟ್ರೀಯ ಹಬ್ಬಗಳಲ್ಲೂ ಕೂಡ ಇದನ್ನ ಆಚರಣೆಗೆ ಒಳಗಿಸಬೇಕು ಅನ್ನೋದ್ರ ಬಗ್ಗೆ ಆದೇಶವನ್ನು ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಇನ್ನು ಮುಂದೆ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಇನ್ನು ಯಾವುದೇ ರೀತಿಯಾದಂತಹ ರಾಷ್ಟ್ರೀಯ ಹಬ್ಬಗಳು ಅಥವಾ ಪ್ರಮುಖ ದಿನಗಳೇನಿದೆ, ಆಚರಣೆಗಳಿದೆ ಭಾರತದಲ್ಲಿ, ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ 2 ಗೀತೆಗಳು ಇನ್ನು ಮುಂದೆ ಕಡ್ಡಾಯವಾಗಿ ಹಾಡಬೇಕಾಗತ್ತೆ. ಶರತ್. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ. ಬಟ್ ಓವರಾಲ್ ಆಗಿ ಗಮನಿಸೋದಾದರೆ ಇದು ಈ ಹೊಸ ನಿರ್ದೇಶನ ಇದೆಯಲ್ಲ, ಇದು ಆಡಳಿತಾರೂಢ ಬಿಜೆಪಿ ಮತ್ತು ವಿರೋಧ ಪಕ್ಷ ಕಾಂಗ್ರೆಸ್ ನಡುವೆ ಮತ್ತೆ ಸಂಘರ್ಷಕ್ಕೆ ನಾಂದಿ ಹಾಡೋ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಯಾಕೆಂದರೆ 1937ರಲ್ಲಿ ಕಾಂಗ್ರೆಸ್ ಪಕ್ಷ ತೆಗೆದುಹಾಕಿದಂತಹ ಆ 4 ಚರಣಗಳನ್ನು ಸೇರಿದಂತೆ ಒಟ್ಟು ಇವಾಗ 6 ಚರಣಗಳನ್ನು ನುಡಿಸಬೇಕು ಅಥವಾ ಹಾಡಬೇಕು ಅಂತ ನಿರ್ಧರಿಸಲಾಗಿದೆ. ಇದು ಒಂದು ರೀತಿಯಾಗಿ ನಿಜಕ್ಕೂ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವದ ಬೆಳವಣಿಗೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಕಳೆದ ವರ್ಷವಷ್ಟೇ ಇದೇ ವಿಚಾರವಾಗಿ ಉಭಯ ಪಕ್ಷಗಳ ನಡುವೆ ದೊಡ್ಡ ವಾಕ್ಸಮರವೇ ನಡೆದಿದ್ದನ್ನು ನಾವು ಗಮನಿಸಿದ್ವಿ.